ಹಾಯ್ ಎಲ್ರಿಗೂ. ಇವತ್ತು ನಾನು ನನ್ನ ಫ್ರೆಂಡ್ ಮದುವೆ ಇತ್ತು ಅಂತ ಚಂದ್ರಪಟ್ಟಣ ಹೊರಟಿದ್ದೆ. ಹಾಗೆ ಆನ್ ದ ವೇ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ಲು. ಇಬ್ಬರು ಕೂಡ ರೆಡಿಯಾಗಿದ್ವಲ್ಲ ಅಂತ ಹೇಳ್ಬಿಟ್ಟು ಹೂ ತೊಗೊಳ್ಳೋಣ ಅಂತ ಹೋದ್ವಿ. ಹೂ ತೊಗೊಂಡ್ವಿ. ನಾನು ಕೂಡ ಹೂ ಮುಡ್ಕೊಂಡೆ, ಅವಳಿಗೂ ಕೂಡ ಹೂ ಕೊಡಿಸ್ದೆ, ಅವಳು ಕೂಡ ಮುಡ್ಕೊಂಡ್ಲು. ನೆಕ್ಸ್ಟ್ ಅಲ್ಲಿಂದ ನಾವಿಬ್ಬರು ಒಂದು ವೀಡಿಯೋ ತಗೊಂಡ್ವಿ. ವೀಡಿಯೋ ತಗೊಂಡಾದ್ಮೇಲೆ ಆಟೋದಲ್ಲಿ ಚೌಟ್ರಿ ಹತ್ರ ಹೋದ್ವಿ. 10 ಇಯರ್ ಬ್ಯಾಕು ನಾವಿಬ್ಬರು ಜೊತೇಲಿ ಇದ್ದಿದ್ದು, ಮತ್ತು ಇಷ್ಟು ಟೈಮು ನನಗೆ ಸಿಕ್ಕಿರೋದು ಇದೇ ಫಸ್ಟು. 10 ಇಯರ್ ಆದಮೇಲೆ ನನಗೆ ಅವಳು ಇಷ್ಟು ಕ್ಲೋಸಾಗಿ ಇಷ್ಟು ಫ್ರೀಯಾಗಿ ಸಿಕ್ಕೇ ಇರಲಿಲ್ಲ. ಹಾಗಾಗಿ ತುಂಬ ಮಾತುಕತೆ ಇತ್ತು, ತುಂಬ ಮಾತುಕತೆ ಮಾಡಿದ್ವಿ. ಮುಹೂರ್ತಕ್ಕೆ ಕ್ಯೂ ನಿಂತಿದ್ರು ಕೂಡ ಅಲ್ಲೂ ಕೂಡ ವೀಡಿಯೋ ತಗೊಂಡು ಸ್ವಲ್ಪ ಮಾತಾಡ್ಕೊಂಡು ಹಳೆ ನೆನಪುಗಳನ್ನೆಲ್ಲ ಮೆಲ್ಕಾಗ್ತಾ ನಾವು ಮುಹೂರ್ತ ಮಾಡೋಕ್ಕೆ ಹೋದ್ವಿ. ನೆಕ್ಸ್ಟು ನಾವು ಕ್ಯೂ ನಿಂತಿದ್ದರು. ಹಾಗೆ ಸ್ವಲ್ಪ ಜಾಗ ಮಾಡ್ಕೊಂಡು ಮುಂದೆ ಬಂದಾದ್ಮೇಲೆ ನನ್ನ ಫ್ರೆಂಡ್ ನೋಡ್ತಾಳ ಅಂತ ವೀಡಿಯೋ ಮಾಡ್ತಾ ಇದ್ದೆ. ಫೈನಲಿ ನನ್ನ ಫ್ರೆಂಡ್ ಕೂಡ ನೋಡಿದ್ಲು. ನೆಕ್ಸ್ಟ್ ನಾವು ಮುಹೂರ್ತ ಮಾಡಿಬಿಟ್ಟು ಫೋಟೋ ತೆಗೆಸ್ಕೊಂಬಿಟ್ಟು, ನಾವು ಹೆಣ್ಮಕ್ಳು ಗೊತ್ತಲ್ಲ, ಸ್ವಲ್ಪ ರೆಡಿ ಆದ್ರೇ ಅಷ್ಟು ಫೋಟೋ ತಗೊತೀವಿ. ಇನ್ನು ಸ್ಯಾರಿ ಹಾಕಂದ್ರೆ ಕೇಳಬೇಕಾ? ಹಾಗಾಗಿ ತುಂಬ ಸೆಲ್ಫಿ ತೊಗೊಂಡ್ವಿ. ನೆಕ್ಸ್ಟು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಟಿಫನ್ ಬಂದು ಇಡ್ಲಿ ವಡೆ ಪಲಾವ್ ಮಾಡಿದರು. ಅಲ್ಲೇ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರು. ಮದುವೆ ಆಗಿದೆಯಾ? ಅದರಲ್ಲಿ ನನ್ನ ಒಬ್ಬ ಫ್ರೆಂಡ್ದು ಮದುವೆ ಆಗಿದೆಯಂತೆ. ಆಮೇಲೆ ನನ್ನ ಫ್ರೆಂಡ್ ಲಕ್ಷ್ಮಿ ಕೂಡ ಅಲ್ಲೇ ಬಂದಿದ್ಲು. ಹಾಗಾಗಿ ಅವಳಿಗೂ ಒಂದು ಹಾಯ್ ಮಾಡಿಬಿಟ್ಟು ಟಿಫನ್ ಮಾಡಿಲ್ಲ ಅಂತ ಹೇಳಿದ್ಲು. ಅಲ್ಲೇ ಟಿಫನ್ ಮಾಡ್ಕೊಂಡು ಟಿಫನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನಾವು ಗಿಫ್ಟ್ ಸೆಂಟ್ರಿಗೆ ಹೋದ್ವಿ. ಏನಾದರೂ ಗಿಫ್ಟ್ ತರೋಣ ಅಂತ. ನಾವು ಗಿಫ್ಟ್ ಬಂದ್ಬಿಟ್ಟು ಸಿಲ್ವರು ಅಥವಾ ಗೋಲ್ಡೋ ಏನಾದರೂ ಕೊಡೋಣ ಎಲ್ಲರೂ ಫ್ರೆಂಡ್ಸು ಸೇರ್ಕೊಂಡು ಅಂತ ನಾವು ಐಡಿಯಾ ಮಾಡಿದ್ದು. ಬಟ್ ಬಾಯ್ಸ್ ಎಲ್ಲ ಗಿಫ್ಟು ಆಲ್ರೆಡಿ ತೊಗೊಂಡಿದ್ರು. ಹಾಗಾಗಿ ನಾವು ಗರ್ಲ್ಸ್ ಮಾತ್ರ 3 ಮೆಂಬರ್ಸ್ ಮಾತ್ರ ಉಳ್ಕೊಂಡ್ವಿ. ಹಾಗಾಗಿ ಗಿಫ್ಟ್ ಸೆಂಟರಲ್ಲೇ ನೋಡ್ಬಿಟ್ಟು ಯಾವುದಾದ್ರೂ ಚೆನ್ನಾಗಿರೋದಿದ್ರೆ ಕೊಡೋಣ ಅಂತ ಹೇಳ್ಬಿಟ್ಟು ಕಾರ್ ಹತ್ಕೊಂಬಿಟ್ಟು ಬಂದ್ವಿ ಗಿಫ್ಟ್ ಸೆಂಟ್ರರ್ ಹತ್ರ. ಎಲ್ಲರೂ ಕೂಡ ಫ್ರೆಂಡ್ಸು 10 ಇಯರ್ ಬ್ಯಾಕ್ ಆದಮೇಲೆ ಸಿಗ್ತಿರೋದಲ್ವ. ಹಾಗಾಗಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ಎಲ್ರಿಗೂ. ನೆಕ್ಸ್ಟು ನಮ್ಮ ಸ್ಕೂಲ್ ಬಗ್ಗೆ ಮಾತಾಡಿದ್ದೀವಿ ನೋಡಿ. ಎಷ್ಟು ಭಯ ಅಂತ ಅಂದ್ರೆ ಒಂದ್ಸಲ ಬೈಕಿಂದ ಏನೋ ಇವ್ರು ಪಂಚರ್ ಏನೋ ಮಾಡಿದ್ರಲ್ವ, ಬ್ರೇಕ್ ಏನೋ ಇದು ಮಾಡಿದ್ರಲ್ಲ, ಎಲ್ಲರೂ ಸೇರ್ಕೊಂಡು ಅವ್ರಿಗೇನು ಹೊಸಿ ಓದೇ ಬಿದ್ದಿದ್ದ. ನಿಯರ್ ಇರೋ ಗಿಫ್ಟ್ ಸೆಂಟರ್ ಹತ್ರ ಬಂದ್ಬಿಟ್ಟು ಗಿಫ್ಟ್ ಎಲ್ಲ ನೋಡಿದ್ವಿ. ನೋಡಿ ಗಿಫ್ಟ್ ಎಲ್ಲ ತೋರಿಸ್ತಿದ್ದಾರೆ. ಒಂದೊಂದು ಗಿಫ್ಟ್ ಕೂಡ ಯೂನಿಕ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಎಲ್ಲ ಗಿಫ್ಟ್ನು ಒಂದು ವಿಡಿಯೋ ತಗೊಂಡೆ ನಾನು. ನೋಡಿ ಎಲ್ಲ ಗಿಫ್ಟು ಕೂಡ ತುಂಬ ಚೆನ್ನಾಗಿತ್ತು. ಬುದ್ಧ ಅಂತೂ ಯೂನಿಕ್ ಆಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು ಬುದ್ಧ. ನೆಕ್ಸ್ಟ್ ಇದು ರಾಧಾಕೃಷ್ಣನೂ ಅಷ್ಟೇ, ತುಂಬ ಚೆನ್ನಾಗಿದೆ ಇದು ರಾಧಾಕೃಷ್ಣ. ಅದು ಬುದ್ಧನೂ ಬುದ್ಧ ಇದೆ ಇಲ್ಲಿದೆಯಲ್ಲ, ಹಿಂದ್ಗಡೆ ಇದೆ ಕಣೆ. ಅಲ್ಲೇ ಕುಬೇರ ಎಲ್ಲ ಇತ್ತು. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಆ ಗಿಫ್ಟ್ ಸೆಂಟರಲ್ಲಂತೂ ತುಂಬ ಗಿಫ್ಟ್ ಇದೆ, ತುಂಬ ಚೆನ್ನಾಗಿತ್ತು ಗಿಫ್ಟ್ ಎಲ್ಲ. ನೆಕ್ಸ್ಟು ಫೋಟೋ ಫ್ರೇಮ್ ನೋಡೋಣ ಅಂತ ಹೋದ್ವಿ. ರಾಧಾಕೃಷ್ಣ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿರೋ ಫ್ರೇಮ್ ಅಷ್ಟು ಕೂಡ ಚೆನ್ನಾಗಿದೆ. ನೆಕ್ಸ್ಟು ಇದು ನಮಗೆ ಎಲ್ಲ ಫ್ರೆಂಡ್ಸ್ಗಳಿಗೂ ಇದೊಂದೇ ಇಷ್ಟ ಆಗಿದ್ದು. ಹಾಗಾಗಿ ಇದೇ ತಗೊಂಡ್ವಿ ನಾವು. ಇದು ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಅವಳ ಮದುವೆಗೆ ಇವನ್ನೇ ಕೊಡಿಸ್ಬೇಕಂತೆ. ಎಲ್ಲರೂ ನನಗೆ ಟೆಡ್ಡಿನೇ ತಗೊಬನ್ನಿ ಅಂತ ಹೇಳ್ತಿದ್ರು. ನೋಡಿ ನನ್ನ ಫ್ರೆಂಡ್ಸ್ಗಳೆಲ್ಲ ಗಿಟಾರ್ ಬಾರಿಸ್ತಿದ್ದಾರೆ. ಅಲ್ಲಿಂದ ನಾವು ಶಾಪ್ ಕೂಡ ಒಂದು ರೌಂಡ್ ವಿಡಿಯೋ ಮಾಡ್ಕೊಂಡೆ. ನೆಕ್ಸ್ಟ್ ಹಾಗೆ ಮಾತಾಡ್ಕೊಂಡು ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಬಿಟ್ಟು ಆಮೇಲೆ ನನ್ನ ಫ್ರೆಂಡ್ ನಾನು ಕೂಡ ಗಿಟಾರ್ ಬಾರಿಸ್ತೀನಿ ಅಂತ ಇಬ್ಬರು ಬಾರಿಸ್ತಿದ್ದಾರೆ ನೋಡಿ ಗಿಟಾರು. ಹಾಗಾಗಿ ಅವ್ರದ್ದು ಕೂಡ ಒಂದು ವಿಡಿಯೋ ತಗೊಂಡೆ. ಅಲ್ಲಿ ತುಂಬ ಚೆನ್ನಾಗಿದೆ ಗಿಫ್ಟ್ ಅಂತೂ. ನೋಡಿ ಯಾರಾದರೂ ಚಂದ್ರಪಟ್ಟಣ ಹೋದರೆ ರೂಪಾ ಗಿಫ್ಟ್ ಸೆಂಟರ್ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬ ಚೆನ್ನಾಗಿದೆ. ಹೋಗಿ ತಗೊಳ್ಳೋಗಿದ್ದಾರೆ ತಗೊಳ್ಳಿ. ಏನು ಹೇಳಬೇಕು ಅಂತ ಅಂದರೆ ಈ ಚಿಲ್ಡ್ರನ್ ಲೈಫ್ ಇದೆಯಲ್ಲ, ತುಂಬ ಚೆನ್ನಾಗಿರುತ್ತೆ, ಗೋಲ್ಡನ್ ಲೈಫ್ ಇದ್ದಂಗೆ. ನೆಕ್ಸ್ಟ್ ನಾವು ಗಿಫ್ಟ್ ಎಲ್ಲ ತಗೊಂಡ್ಬಿಟ್ಟು ಬಂದ್ವಿ ಚೌಟ್ರಿ ಹತ್ರ.
ಹಾಗೆ ಆನ್ ದ ವೇ ಅಂತೂ ನನ್ನ ಫ್ರೆಂಡನ್ನು ತುಂಬ ರೇಗಿಸ್ತಿದ್ದ ಇನ್ನೊಬ್ಬ ಫ್ರೆಂಡು. ನೆಕ್ಸ್ಟು ನಮ್ಮ ಹುಡುಗರು ಹೇಳೋ ಮೊದಲನೇ ಸುಳ್ಳು ಅಂತ ಅಂದರೆ ಅರುಂಧತಿ ನಕ್ಷತ್ರ ಕಾಣಿಸ್ತಾ ಅಂತ ಹೇಳ್ಬಿಟ್ಟು, ಹಾಗಾಗಿ ನನ್ನ ಫ್ರೆಂಡಿಗೂ ಅರುಂಧತಿ ನಕ್ಷತ್ರ ತೋರಿಸ್ತಾ ಇದ್ರು. ನೆಕ್ಸ್ಟ್ ನನ್ನ ಫ್ರೆಂಡ್ ಇಬ್ಬರು ಸಿಕ್ಕಿದ್ರು, ವನಿತಾ ಮತ್ತು ಕಾವ್ಯ ಅಂತ ಹೇಳ್ಬಿಟ್ಟು. ಅವರಿಗೂ ಹಾಯ್ ಮಾಡಿ ಮಾತಾಡಿಸ್ತೀವಿ. ಮತ್ತು ಅವಳದ್ದು ಮುಹೂರ್ತ ಎಲ್ಲ ಮುಗ್ದಿತ್ತಲ್ಲ, ಹಾಗಾಗಿ ಮೇಕಪ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ರೂಮಿಗೆ ಕರ್ಕೊಂಬಂದರು. ನೆಕ್ಸ್ಟ್ ಅವಳಿಗೆ ಮೇಕಪ್ ಎಲ್ಲ ಮಾಡ್ತಾಯಿದ್ರು. ನಾವು ಹಾಗೆ ಆಚೆ ಬಂದು ನೋಡಿದ್ವಿ, ತುಂಬ ಜನ ಇದ್ದರು. ನೆಕ್ಸ್ಟು ಸಾಂಗ್ ಹಾಕಿದ್ರಲ್ಲ, ಹಾಗಾಗಿ ನನ್ನ ಫ್ರೆಂಡ್ ಅಲ್ಲೇ ಡ್ಯಾನ್ಸ್ ಮಾಡ್ತಿದ್ದಾಳೆ ನೋಡಿ. ನೆಕ್ಸ್ಟ್ ಅಲ್ಲಿಂದ ನಾವು ಊಟಕ್ಕೆ ಅಂತ ಹೋದ್ವಿ. ಊಟಕ್ಕೆ ಹೋದಾಗ ಇಲ್ಲಿ ನನ್ನ ಫ್ರೆಂಡ್ ಮಗಳಿವಳು, ಹಾಗಾಗಿ ಅವಳ ಮಗಳದು ಕೂಡ ಒಂದು ವಿಡಿಯೋ ತೊಗೊಂಡೆ. ನೆಕ್ಸ್ಟ್ ನಾವು ಊಟಕ್ಕೆ ಕೂತ್ಕೊಂಡ್ವಿ. ತುಂಬ ರಶ್ ಇತ್ತು. ಫೈನಲಿ ಸೀಟ್ ಸಿಕ್ತು ನಮಗೂ. ಊಟಕ್ಕೆ ಕೂತ್ಕೊಂಡ್ವಿ, ಊಟ ಮಾಡಿದ್ವಿ. ಊಟ ತುಂಬ ಚೆನ್ನಾಗಿತ್ತು. ನನ್ನ ಫ್ರೆಂಡಿಗೆ ಫಸ್ಟೇ ಹೇಳ್ಬಿಟ್ಟಿದ್ದೆ, ಒಂದು ಅಗ್ಲೂ ಏನು ಬಿಡೋಂಗಿಲ್ಲ ಅಂತ ಹೇಳ್ಬಿಟ್ಟು, ಹಾಗಾಗಿ ಅವಳು ಕೂಡ ಎಲ್ಲ ತಿಂತಿದ್ದಾಳೆ ನೋಡಿ. ಆಮೇಲೆ ನಮ್ಮ ನಂದಿನಿ ಬ್ರ್ಯಾಂಡು, ನಮ್ಮ ನಂದಿನಿ ಐಸ್ ಕ್ರೀಮ್ ಕೊಟ್ಟರು ಲಾಸ್ಟಲ್ಲಿ, ಹಾಗಾಗಿ ಐಸ್ ಕ್ರೀಮ್ನು ಕೂಡ ತಿನ್ಕೊಂಡ್ವಿ. ಮತ್ತು ಸ್ವೀಟ್ ಪೀಡ ಹಾಕಿದ್ವಲ್ಲೇ ಫ್ರೆಂಡ್ಸ್ಗಳಿಗೆ ತಿನ್ನಿಸಿ ನಾವು ಗಿಫ್ಟ್ ಕೊಟ್ಟು ರಿಸೆಪ್ಷನ್ ನಡೀತಿತ್ತು ಆಲ್ರೆಡಿ. ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋಗೆ ಬಂದ್ವಿ. ನಮ್ಮ ರಕ್ಷಿತಾ ಅಂತ ಅವಳ ಹೆಸರು ರಕ್ಷಿ ಅಂತ ಕರಿತೀವಿ. ಅವಳ ಫ್ರೆಂಡ್ ಅಂತೂ ತುಂಬ ಬಂದಿದ್ದರು, ಹಾಗಾಗಿ ಅವರು ಫೋಟೋ ತೆಗೆಸ್ಕೊತಾ ಇದ್ರು. ನೆಕ್ಸ್ಟು ನಾವು ಕೂಡ ಫೋಟೋ ತೆಗೆಸ್ಕೊಂಡ್ವಿ. ರಕ್ತ ಹಂಚಿಕೊಂಡು ಹುಟ್ಟಿಲ್ಲ, ಆಸ್ತಿ ಹಂಚಿಕೊಂಡು ಬೆಳೆದಿಲ್ಲ, ಕಷ್ಟ ಸುಖ ಹಂಚಿಕೊಳ್ಳಲು ಇರುವ ಏಕೈಕ ವ್ಯಕ್ತಿ ಎಂದರೆ ಅದು ಗೆಳೆತನ. ಇವಳು ಬಂದು ಭಾನು ಅಂತ ನನ್ನ ಬೆಸ್ಟ್ ಫ್ರೆಂಡು. ಎಷ್ಟು ಬೆಸ್ಟು ಅಂತ ಅಂದರೆ ತುಂಬಾ ಬೆಸ್ಟ್ ಫ್ರೆಂಡು, ಒಬ್ರನ್ನೊಬ್ರು ಬಿಟ್ಟಿರ್ತಿರ್ಲಿಲ್ಲ. ನೆಕ್ಸ್ಟ್ ಇವಳು ವನಿತಾ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡೇನೆ. ಭಾನು ಅಂತ ಅಂದರೆ ಎಷ್ಟಿಷ್ಟ ಅಂತಂದರೆ 8th 9th 10th ಮತ್ತು ಈಗಲೂ ಕೂಡ ನಾವು ಕಾಂಟ್ಯಾಕ್ಟಲ್ಲಿದ್ದೀವಿ. ತುಂಬ ಇಷ್ಟ ಅವಳು ಅಂತಂದರೆ, ಹಾಗಾಗಿ ಜಾಸ್ತಿ ಅವಳ ವಿಡಿಯೋನೇ ಇದೆ. ನೆಕ್ಸ್ಟು ನಾವು ಮೇಲ್ಗಡೆ ಒಂದು ವಿಡಿಯೋ ತಗೊಂಡು ಎಲ್ರಿಗೂ ಬಾಯ್ ಮಾಡ್ಕೊಂಡು ನಮ್ಮ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಅಷ್ಟಿಲ್ದಲೇ ಲೈನ್ಸ್ ಇದೆಯಾ, ಚಿಲ್ಡ್ರನ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ. ಏನೂ ಅರ್ಥ ಆಗದಿರೋ ಟೈಮಲ್ಲಿ ಒಂದು ಆಗೋ ಗೆಳೆತನ ಇದೆಯಲ್ಲ, ಅದು ಯಾವಾಗಲೂ ಶಾಶ್ವತ. ಹಾಗಾಗಿ ನೋಡಿ, ಹಾಗೆ ಎಲ್ಲರೂ ಕೂಡ ಬಾಯ್ ಮಾಡಿ ಹಗ್ಗೆಲ್ಲ ಮಾಡ್ಕೊಂಬಿಟ್ಟು ಮಿಸ್ ಯು ಅಂತ ಹೇಳ್ಕೊಂಡು ನಾವು ಬಂದ್ವಿ. ನಾವು ಗಂಡಸು ಹೇಳ್ಕೊಳೋದು ನಮ್ಮ ಫ್ರೆಂಡ್ ಗಾಡಿ ಅಲ್ಲೇ ಹೋಗುತ್ತೆ ಅಂತ ಕಾರಲ್ಲಿ ಬಂದ್ವಿ. ನೆಕ್ಸ್ಟು ನನ್ನ ಫ್ರೆಂಡಿಗೂ ಮತ್ತು ಫ್ರೆಂಡಿಗೂ ಮಾತುಕತೆ ಸ್ಟಾರ್ಟ್ ಆಗುತ್ತೆ. ನೀವೇ ಕೇಳಿಸ್ಕೊಳ್ಳಿ ಮಾತು. ನನ್ನ ಹಸ್ಬೆಂಡ್ ನೋಡ್ರಿ ಬೈತಾರೆ ಕಣ. ನನ್ನ ಹಸ್ಬೆಂಡ್ ಸಾವಿರಕ್ಕೊಂದೇ ಮಾತಾಡೋದು, ನನ್ನ ಗಂಡ ಸಾವಿರಕ್ಕೊಂದೇ ಮಾತಾಡೋದು. ಇಲ್ಲಿ ಅಲ್ಲ ಏನ್ ಗೊತ್ತ ಪುನಿ, ಅಲ್ಲ ಕಣ ನೋಡ್ರಿ ಪಾಯಿಂಟ್. ಅಲ್ಲ ನಾನೀಗ ವಿಡಿಯೋ ಮಾಡ್ತಿದ್ದೀನಿ ಅಂತ ಗಂಡನ ಬಗ್ಗೆ ಒಂದ್ ಸ್ವಲ್ಪ ಇಲ್ಲಪ್ಪ. ಹಂಗೆ ನಾನು ಫೋನ್ ಮಾಡ್ತೇನೆ, ನಮ್ಮ ಮಾಮೂಲಿ ನಿನ್ ಫೋನ್ ಮಾಡ್ತೇನೆ, ಅವಾಗ್ಲೂ ಕೇಳ್ಕ ಹೆಂಗ್ ಮಾತಾಡ್ತಾನೆ. ಶಾಪ ಸುಮ್ಮನೆ ನಡಿ, ನಾ ಮಾತಾಡೋಕೆ ಕೌಂಟರ್ ಕೊಟ್ಬಿಡ ನೀನು. ಆದ್ರೆ ಇನ್ನು ಹೆಸರಿಗೆ ಮಾಡ್ಕೊಂಡಿಲ್ಲ. ಇದೆಲ್ಲ ನಮ್ದೇ ತೋಟ, ಇದೆಲ್ಲ ನಮ್ದೇ ಹೊಲ ಅಂತ ಹೇಳ್ತಿದ್ದ. ಹಾಗಾಗಿ ನಗಾಡ್ತಿದ್ವಿ ನಾವು. ಆ ಕೆರೆ ಒಂದು ಪಾಪ ನಿಮ್ ಫ್ರೆಂಡ್ ಏನು ಮಾತಾಡ್ತಿಲ್ಲ ನೋಡಿ, ಎಷ್ಟು ಸೈಲೆಂಟ್ ಆಗಿ ಕೂತಿದ್ದ. ಹಂಗೆ ಟೆನ್ಷನ್ ತಗೋಬೇಡಿ. ಮಾತಾಡೋಣ ಈ ಮಾತುಕತೆಗೆ ಹಳೆ ನೆನಪುಗಳನ್ನೆಲ್ಲ ಆಗ್ತಾ ಇದ್ವು. ತುಂಬ ಚೆನ್ನಾಗಿರುತ್ತೆ. ಎಷ್ಟು 10 years ಬ್ಯಾಕ್ ಆದ್ಮೇಲೆ ಸ್ವಲ್ಪ ಜನ ಫ್ರೆಂಡ್ಸ್ ನಮ್ಮ ಜೊತೆ ಸಿಕ್ಕಿದ್ರು ಅಂತ ಅಂದ್ರೆ ಅವ್ರ ಜೊತೆ ಟೈಮ್ ಮಾಡೋದು ಒಂಥರ ಖುಷಿ ಇರುತ್ತೆ. ಹಾಗಾಗಿ ನಾನು ಕೂಡ ಮಿಸ್ ಮಾಡ್ದಲೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮದುವೆಗೆ ಹೋಗಿದ್ದೆ.
ನೆಕ್ಸ್ಟ್ ನನ್ನ ಫ್ರೆಂಡ್ ಹೇಳಿದ್ಲು ನಾನೇನು ಮಾತಾಡಲ್ಲ, ನಾನೇನಾದರೂ ಮಾತಾಡಿದೆ ಅಂತಂದರೆ ನೀವೇನಾದರೂ ಸೈಲೆಂಟ್ ಆಗಿದ್ದೆ ಅಂದರೆ ನೀವೇ ನನಗೆ ಟ್ರೀಟ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬಂದ್ವಿ. ಹಾಗಾಗಿ ನೋಡಿ ಅವ್ಳ ಮಾತು ನಿಲ್ಲಿಸ್ಲೇ ಇಲ್ಲ ಹಾಕೊಂಡು ಬಿಡು ಇಲ್ಲ ಮಾತಾಡು ಸುಮ್ಮನೆ ಹೊಡಿತಾಳೆ. ಅವಾಗ ಸೇಮ್ ಇವಳು ಸ್ಕೂಲಲ್ಲಿ ಯಾವ ಥರ ಇದ್ಲು ಈಗಲೂ ಅದೇ ಥರನೇ ಮಾತಾಡೋದು, ಅದೇ ಥರನೇ ಇದ್ದಾಳೆ, ಸ್ವಲ್ಪ ಕೂಡ ಚೇಂಜಸ್ ಆಗಿಲ್ಲ. ಹಾಗಾಗಿ ತುಂಬ ಖುಷಿ ಆಯಿತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ನೀವು ಹೆಂಗ್ ತಿಳ್ಕೊತೀರಂಗೆ. ನೆಕ್ಸ್ಟ್ ಈ ಮನೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ. ಹಾಗಾಗಿ ಮನೆ ಒಂದು ವಿಡಿಯೋ ತಗೊಂಡೆ ಆಚೆಯಿಂದ. ನೆಕ್ಸ್ಟ್ ಅವಳು ಮಾತಾಡಿಲ್ಲಲ್ವಾ, ಹಾಗಾಗಿ ಟ್ರೀಟ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಟ್ರೀಟ್ ಕೊಡಿಸಿದ್ಲು ನಮಗೆ ಎಲ್ರಿಗೂ. ಸ್ಪ್ರೈಟ್ ಅವಳು ಕೂಡ ತಗೊಂಡು ಜ್ಯೂಸ್ ಎಲ್ಲ ಕೊಟ್ಟು ಮಾಡಿಬಿಟ್ಟು ಹೋದ್ಲು. ನೆಕ್ಸ್ಟ್ ನಾನು ಅವ್ರ ಜೊತೆ ಅವಳು ಹ್ಯಾಂಡ್ ಪೋಸ್ಟಲ್ಲಿ ಹೋದ್ಲು. ನೆಕ್ಸ್ಟ್ ನಾನು ಗಂಡಸಿಗೂ ಬಂದೆ. ಅವರು ಜೇಮ್ಸ್ ತಂದಿದ್ರು. ನೋಡಿ ಚಿಕ್ಕ ಮಕ್ಳು ಥರ ಇದೇನು ಇದು ಜೇಮ್ಸ್ ತಿಂತಿದ್ದೀರಲ್ಲ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಕೊಡಲ್ಲ, ನೀವು ತಿಂತಿದ್ದೀರಲ್ಲ ಜೇಮ್ಸು, ಇದು ತಿನ್ನಬಾರ್ದು ಅಂತ ಹೇಳ್ತಾ ಇದ್ದೀನಿ. ಹಂಗಾರೆ ಅವ್ರು ತೋರಿಸಿ ತಿಂತಾಯಿದ್ರು. ನೆಕ್ಸ್ಟ್ ಅಲ್ಲಿಂದ ನಾನು ಗಂಡಸಿ ಬಂದ ಮೇಲೆ ಇಳ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಬಂದೆ. ಬಸ್ ಸ್ಟ್ಯಾಂಡು ಒಳಗಡೆ ಬಂದಾದಮೇಲೆ ನೆನಪಿಸ್ಕೊಂಡೆ ನಾನು ಕಾರಲ್ಲೇ ನನ್ನ ಶೂಸು ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗಿದ್ದಳು, ಮತ್ತೆ ಆಚೆ ಬಂದುಬಿಟ್ಟು ಅವ್ರಿಗೆ ಫೋನ್ ಮಾಡಿಬಿಟ್ಟು ಶೂಸು ಬಿಟ್ಟಿದ್ದೀನಿ ಕಾರಲ್ಲೇ ಅಂತ ಹೇಳಿದೆ. ಪಾಪ ಅವ್ರು ಮತ್ತೆ ರಿಟರ್ನ್ ಬಂದ್ಬಿಟ್ಟು ನನಗೆ ಶೂ ಕೊಟ್ಟೋದ್ರು. ನೆಕ್ಸ್ಟ್ ಅಲ್ಲಿಂದ ನಮ್ಮೂರವ್ರದ್ದು ಒಂದು ವೆಹಿಕಲ್ ಸಿಕ್ತು, ಹಾಗಾಗಿ ಆ ವೆಹಿಕಲಲ್ಲಿ ಊರಿಗೆ ಬಂದೆ. ಇದಿಷ್ಟು ನನ್ನ ಫ್ರೆಂಡ್ ಮದುವೆ ವ್ಯೂವ್ಸ್ ಆಗಿರುತ್ತೆ. ನೆಕ್ಸ್ಟು ನನ್ನ ಸೊಸೆ ಕೇಕ್ ತಿನ್ನಬೇಕು ಅಂತ ಅಂದ್ಲು, ಹಾಗಾಗಿ ಅವ್ರ ಮಾಮ ಕೇಕ್ ತಂದಿದ್ರು. ಅದನ್ನು ನಾನು ಕೇಕ್ ಕಟ್ ಮಾಡ್ತಿದ್ದೆ. ಹಾಗೆ ನನ್ನ ಸೊಸೆ ಒಂದೆರಡು ಫೋಟೋ ತೆಗೆದಿದ್ದಾಳೆ. ಇವತ್ತಿನ ದಿನ ಅಂತೂ ನನಗೆ ತುಂಬ ಖುಷಿ ಆಯಿತು. ನಿಮಗೂ ಕ್ಲಾಸ್ಮೇಟು ಇದ್ದರೆ ಈ ಥರನೇ ಆಡೋ ಅಂಥವ್ರಿದ್ದರೆ ಕಮೆಂಟ್ ಮಾಡಿ.